ಇದಿಷ್ಟೆಲ್ಲ ನನ್ನ ಸ್ಕಿನ್ ಕೇರ್ ಕಲೆಕ್ಷನ್. ಮೇ ಬಿ ಇಲ್ಲಿ ನಾನು ಒಂದು 90% ಕವರ್ ಮಾಡಿದ್ದೀನಿ. ಇನ್ನೂ ಒಂದು 10% ಮಿಸ್ ಆಗಿರುವಂಥ ಪ್ರಾಡಕ್ಟ್ಸ್ ನಾನು ಪಾರ್ಟ್ 2 ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ದೀನಿ. ಐ ನೋ ತುಂಬ ಅಮೌಂಟ್ ಸ್ಪೆಂಡ್ ಮಾಡಿಬಿಟ್ಟಿದ್ದೀನಿ ಸ್ಕಿನ್ ಕೇರಲ್ಲಿ. ಅಂದರೆ ಅದೊಂಥರ ಕ್ರೇಜ್, ಟ್ರೈ ಮಾಡಬೇಕು ಅನ್ನೋದು ಅಷ್ಟೇ. ಅದಕ್ಕೋಸ್ಕರ ಇಷ್ಟೆಲ್ಲ ಹಂಗೆ ಅವಾಗ ಪರ್ಚೇಸ್ ಮಾಡಿರೋದು. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಆ್ಯಂಡ್ ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ಕಂಟೆಂಟ್ ಏನಂತ ಕ್ವಿಕ್ ಆಗಿ ಹೇಳ್ತೀನಿ. ಆ್ಯಂಡ್ ಈ ವಿಡಿಯೋ ಕೂಡ ಮೇ ಬಿ ಲಾಂಗ್ ಇರುತ್ತೆ ಅನ್ಕೊಳ್ತೀನಿ. ಇವತ್ತಿನ ಕಂಟೆಂಟ್ ಬಂದು ವಾಟ್ಸ್ ಇನ್ ಮೈ ಸ್ಕಿನ್ ಕೇರ್ ಕಲೆಕ್ಷನ್. ಓಕೆ, ಸೊ ನನ್ನ ಸ್ಕಿನ್ ಕೇರ್ ಕಲೆಕ್ಷನ್ ಅಲ್ಲಿ ಏನೇನು ಆ್ಯಡ್ ಮಾಡಿದ್ದೆ ಆ್ಯಂಡ್ ಏನೇನು ಯೂಸ್ ಮಾಡ್ತಿಲ್ಲ ಇವಾಗ, ಆ್ಯಂಡ್ ನನ್ನ ಹೊಸ ಸ್ಕಿನ್ ಕೇರ್ ರೊಟೀನ್ ಹೇಗಿದೆ ಅನ್ನೋದನ್ನ ನಾನು ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬಟ್ ನನ್ನ ಸ್ಕಿನ್ ಕೇರ್ ಕಲೆಕ್ಷನಲ್ಲಿ ಏನೇನು ಪ್ರಾಡಕ್ಟ್ಸ್ ಇತ್ತು ಆ್ಯಂಡ್ ಏನೇನು ನಾನು ಡಂಪ್ ಮಾಡಿದ್ದೀನಿ, ಈಗ ನಾನು ಏನೇನು ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ನ ಡಂಪ್ ಮಾಡ್ತಿದ್ದೀನಿ ಅನ್ನೋದನ್ನು ಕೂಡ ತಿಳಿಸ್ಕೊಟ್ಬಿಡ್ತೀನಿ. ಆ್ಯಂಡ್ ಬಿಕಾಸ್ ಆಫ್ ರೀಸನ್ ನಾನು ಈ ಎಲ್ಲ ಸ್ಕಿನ್ ಕೇರ್ ಪ್ರಾಡಕ್ಟ್ನ ಡಂಪ್ ಮಾಡ್ತಿದ್ದೀನಿ, ಅಂದರೆ ನಾನು ಯೂಸ್ ಮಾಡ್ತಿಲ್ಲ. ಈ ಎಲ್ಲ ನನ್ನ ಸ್ಕಿನ್ ಕೇರ್ ಪ್ರಾಡಕ್ಟ್ನ ನಾನು ಯೂಸ್ ಮಾಡೋದನ್ನ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ. ಸೊ ಇದೆಲ್ಲ ನಾನು ಆ್ಯಕ್ಚುಲಿ ನನಗೆ ಗೊತ್ತಿರೋರಿಗೆ ಕೊಟ್ಬಿಡೋದ ಅಂತ ಏನು ಹೇಳ್ತಾರೆ ಡಿಸಿಷನ್ ಮಾಡಿಬಿಟ್ಟಿದ್ದೀನಿ. ಸೊ ಅದಕ್ಕೂ ಮುಂಚೆ ನನ್ನ ಸ್ಕಿನ್ ಕೇರ್ ಕಲೆಕ್ಷನಲ್ಲಿ ಏನೇನೆಲ್ಲ ಇತ್ತು ಆ್ಯಂಡ್ ನನಗೇನೇನೆಲ್ಲ ಬೇಡ ಇವಾಗ ಸೊ ನೋಡೋದ. ಫಸ್ಟ್ ನಾನಿಲ್ಲಿ ಕ್ವಿಕ್ ಆಗಿ ಸೀರಮ್ ಕಲೆಕ್ಷನ್ನ ತೋರಿಸ್ಬಿಡ್ತೀನಿ. ನನ್ನ ಹತ್ರ ನಾನು ಆ್ಯಕ್ಚುಲಿ ಸೀರಮ್ಸ್ ತುಂಬ ಪರ್ಚೇಸ್ ಮಾಡಿದ್ದೀನಿ ಆ್ಯಂಡ್ ಖಾಲಿಯಾಗಿರೋ ಬಾಟಲ್ ಬಿಸಾಕ್ಬಿಟ್ಟಿದ್ದೀನಿ. ಬಟ್ ಇನ್ನು ಇರೋ ಸೀರಮ್ಸ್ನ ಇಟ್ಟಿದ್ದೀನಿ. ನನಗೇನಂದರೆ ಯಾವುದೋ ಒಂದು ಪ್ರಾಡಕ್ಟ್ ಟ್ರೈ ಮಾಡ್ತಿರ್ತೀನ, ಚೆನ್ನಾಗಿರುತ್ತೆ. ಸೊ ಇವಾಗ ನನಗಿನ್ನ ಒಂದು ಯಾವುದಾದ್ರೂ ಸ್ಕಿನ್ ಕೇರ್ ಪ್ರಾಡಕ್ಟ್ ಚೆನ್ನಾಗಿದೆ ಅಂದರೆ ಓಕೆ ಟ್ರೈ ಮಾಡೋದ ಅಂತ ಹೇಳಿ ಅದನ್ನು ತೊಗೊಂಡಿರ್ತೀನಿ. ಸೊ ಆ ಥರ ಮಾಡಿ ಇದು ಸ್ವಲ್ಪ ಸ್ಕಿನ್ ಕೇರ್ ಕಲೆಕ್ಷನ್ ಜಾಸ್ತಿನೇ ಅಂತ ಹೇಳ್ಬೋದು. ಸ್ವಲ್ಪ ನನಗೆ ಜಾಸ್ತಿ ಕಲೆಕ್ಷನ್ಸ್ ಇದೆ. ಸೊ ಪಾರ್ಟ್ 1 ಮುಗ್ಸಕ್ಕಾಗತ್ತಾ ನೋಡ್ತೀನಿ, ಇಲ್ಲಾಂದ್ರೆ ಪಾರ್ಟ್ 2 ವಿಡಿಯೋ ಕೂಡ ನಾನು ಮಾಡ್ತೀನಿ. ಕ್ವಿಕ್ ಆಗಿ ಸೀರಮ್ ಕಲೆಕ್ಷನ್ನ ತೋರಿಸ್ತಾ ಹೋಗ್ತೀನಿ. ಇದು ಫಸ್ಟ್ ಒನ್ ಸೀರಮ್ ಡಾಟ್ ಅಂಡ್ ಕೀದು ವಿಟಮಿನ್ ಸಿ ಸೀರಮ್. ಸೊ ಇದು ಪ್ಲಸ್ ನಿಯಾಸಿನಮೈಡ್ 5% ಕೂಡ ಇದೆ. ಸೊ ಇದರ ಬೆನಿಫಿಟ್ಸ್ ಬಂದು ನಿಮ್ಮ ಸ್ಕಿನ್ ಬ್ರೈಟ್ ಆಗಿ ಇಡುತ್ತೆ. ವಿಟಮಿನ್ ಸಿ ಇರೋದ್ರಿಂದ ಗ್ಲೋಯಿಂಗ್ ಆಗಿ ಇಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ನಿಯಾಸಿನಮೈಡ್ ಇರೋದ್ರಿಂದ ನಿಮ್ಮ ಆಕ್ನಿ ಎಲ್ಲ ಫೇಡ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಈ ಸೀರಮ್ಗಳ ಬಗ್ಗೆ ನಾನು ಕಂಪ್ಲೀಟ್ ವಿಡಿಯೋ ಮಾಡಿದ್ದೀನಿ. ನಾನಿವಾಗ ಕ್ವಿಕ್ ಆಗಿ ನನ್ನ ಹತ್ರ ಇರೋ ಸೀರಮ್ ಕಲೆಕ್ಷನ್ ತೋರಿಸ್ತಾ ಹೋಗ್ತೀನಿ ಅಷ್ಟೇ. ಓಕೆ, ಡಾಟ್ ಅಂಡ್ ಕೀದ್ ಆಯ್ತಲ್ಲ. ನೆಕ್ಸ್ಟ್ ಒನ್ ಇದು ನಾನು ಪರ್ಚೇಸ್ ಮಾಡಿದ್ದಲ್ಲ, ಇದು ನನಗೆ ಪ್ರಮೋಷನ್ ಅಲ್ಲಿ ಕೊಟ್ಟಿದ್ದು ಸೀರಮ್. ಶೀಕ್ ನ್ಯೂಟ್ರಿಕ್ಸ್ ಅವರಿಂದ ನನಗೆ ಸೀರಮ್ ಬಂದಿತ್ತು. ಇದನ್ನು ಒಂದು ಸ್ವಲ್ಪ ದಿನ ಯೂಸ್ ಮಾಡಿದೆ ಆ್ಯಂಡ್ ಚೆನ್ನಾಗಿದೆ, ಆ್ಯಕ್ಚುಲಿ ಚೆನ್ನಾಗಿದೆ. ಯಾಕಂದರೆ ಒಳ್ಳೆ ಕಾಂಬಿನೇಷನ್ ಇದೆ ಸೀರಮ್ ಅಲ್ಲಿ. ಸೊ ಇದೊಂದು ಪ್ರಮೋಷನಲ್ಲಿ ಬಂದಿದ್ದು. ಓಕೆ, ಆ್ಯಂಡ್ ನೆಕ್ಸ್ಟ್ ಒನ್ ಬಂದು ಇದು ನೈಕಾದಲ್ಲಿ ನಾನು ಒಂದೊಂದ್ಸರಿ ಬಲ್ಕ್ ಆಗಿ ಸ್ಕಿನ್ ಕೇರ್ ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದಾಗ ಬಂದಿರೋದು, ಫ್ರೀ ಆಗಿ ಬಂದಿರೋದು, ಅಂದರೆ ಕಾಂಪ್ಲಿಮೆಂಟ್ರಿ ಆಗಿ ಬಂದಿರೋದು MCaffeiniಂದ. ಇದು ಏನಿದು ಗ್ರೀನ್ ಟೀ ಫೇಸ್ ಸೀರಮ್ ಅಂತ. ಇದನ್ನ ನಾನು ತುಂಬ ರೇರ್ ಅಂದರೆ ರೇರ್ ಯೂಸ್ ಮಾಡಿರೋದು. ಲೈಕ್ ಮೇ ಬಿ ನಾನೊಂದು 2 or 3 ಟೈಮ್ಸ್ ಅಷ್ಟೇ ಈ ಸೀರಮ್ನ ಯೂಸ್ ಮಾಡಿರ್ತೀನಿ. ಲೈಕ್ ಇದೊಂಥರ ಡಿಟಾಕ್ಸ್ ಸೀರಮ್ ಅಂತ ಹೇಳ್ಬೋದು ಸ್ಕಿನ್ನಿಗೆ. ಅಷ್ಟೊಂದು ನಾನೇನು ಯೂಸ್ ಮಾಡದೇ ಇರೋದ್ರಿಂದ ನನಗೆ ರಿಸಲ್ಟ್ ಗೊತ್ತಿಲ್ಲ. ಆ್ಯಂಡ್ ಈ ಸೀರಮ್ ಕೂಡ ಇನ್ನು ಎಷ್ಟು ಕಾಣಿಸುತ್ತೋ ಇಲ್ವೋ ಗೊತ್ತಿಲ್ಲ, ಇನ್ನು ಇಷ್ಟೇ ಇದೆ. ಸೊ ಯೂಸ್ ಮಾಡ್ತಿಲ್ಲ. ಓಕೆ, ಇದು ಡಾಟ್ ಅಂಡ್ ಕೀದು ಸ್ಯಾಲಿಸಿಲಿಕ್ ಆಸಿಡ್ ಸೀರಮ್. ಓಕೆ, ಇದೆಷ್ಟು 2% ಮತ್ತೆ ಜಿಂಕ್ ಕಾಂಬಿನೇಷನ್ ಅಲ್ಲಿ ಇದೆ. ಸೊ ಇದು ಕೂಡ ಅಷ್ಟೇ, ನಿಮಗೆ ಆಯಿಲ್ ಕಂಟ್ರೋಲ್ ಮಾಡಬೇಕು, ಆಯಿಲಿ ಸ್ಕಿನ್ ಇರೋರಿಗೆ ಆಯಿಲ್ ಕಂಟ್ರೋಲ್ ಮಾಡಬೇಕು ಆ್ಯಂಡ್ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಇದೆ ಅಂದರೆ ತುಂಬ ಚೆನ್ನಾಗಿದೆ, ಟ್ರೈ ಮಾಡ್ಬೋದು. ಓಕೆ, ಆ್ಯಂಡ್ ನೆಕ್ಸ್ಟ್ ಒನ್ ಪೋರ್ ಮಿನಿಮೈಸಿಂಗ್ ಸೀರಮ್ ತಗೊಂಡಿದ್ದು. ನನಗೆ ಸ್ವಲ್ಪ ದಿನ ಪೋರ್ಸ್ ಎಲ್ಲ ಓಪನ್ ಪೋರ್ಸ್ ಜಾಸ್ತಿ ಆಗಿತ್ತು. ಆ್ಯಕ್ಚುಲಿ ಇದನ್ನು ಮುಕ್ಕಾಲು ಭಾಗ ಖಾಲಿ ಮಾಡಿದ್ದೀನಿ, ಅಂದರೆ ಅಷ್ಟು ಇಷ್ಟ ಆಗಿತ್ತು ನನಗೆ ಆ್ಯಂಡ್ ಅಷ್ಟು ಫೇವ್ರೇಟ್ ಅಂತ ಹೇಳ್ಬೋದು. ಇದೆಲ್ಲ ಏನು ಹೇಳ್ತಾರೆ ಪೇಪರ್ ಎಲ್ಲ ಆಲ್ಮೋಸ್ಟ್ ಹೋಗ್ಬಿಟ್ಟಿದೆ, ನಾನು ಬ್ಯಾಗಲ್ಲಿ ಹಾಕಿ ತೆಗೆದು. ಓಕೆ, ಇದು ಡರ್ಮಾಕೋರಿಂದ 10% ಫೇಸ್ ಪೋರ್ ಮಿನಿಮೈಸಿಂಗ್ ಸೀರಮ್ ಅಂತ ಏನೋ ಇದೆ. ಆ್ಯಂಡ್ ಕಾಂಬಿನೇಷನ್ ಕೂಡ ಚೆನ್ನಾಗಿದೆ, ಅಂದರೆ ನಿಯಾಸಿನಮೈಡ್ ಇದೆಲ್ಲ ಕೂಡ ಕಾಂಬಿನೇಷನಲ್ಲಿ ಇದೆ. ಇಲ್ಲಿ ಕಾಣಿಸ್ತಾ ಇಲ್ಲ ನಾನು ಹೇಳಕ್ಕೆ, ಬಟ್ ಇದ್ರದ್ದು ಎಲ್ಲ ಲಿಂಕ್ ಹಾಕಿರ್ತೀನಿ, ಟ್ರೈ ಮಾಡಿ. ತುಂಬ ಚೆನ್ನಾಗಿದೆ ಪೋರ್ಸ್ ಸೈಜ್ನ ಮಿನಿಮೈಸ್ ಮಾಡೋಕ್ಕೆ ಡರ್ಮಾಕೋಯಿಂದ. ಓಕೆ,
ಆ್ಯಂಡ್ ನೆಕ್ಸ್ಟ್ ಒನ್ ಇದು ಡರ್ಮಕೋಯಿಂದ ಕೋಜಿಕ್ ಆಸಿಡ್ ಸೀರಮ್. ಓಕೆ, ಇದನ್ನ ನಾನು ಯೂಸ್ ಮಾಡೋದು ತುಂಬಾ ಅಂದ್ರೆ ತುಂಬಾ ರೇರ್. ಓಕೆ, ಸೊ ಏನಕ್ಕೆ ಅಂತಂದ್ರೆ ಪಿಗ್ಮೆಂಟೇಷನ್ ಆದ್ರೆ ಸ್ಕಿನ್ ಅಲ್ಲಿ ಅಂಡ್ ಡಾರ್ಕ್ ಸ್ಪಾಟ್ಸ್ ಉಳ್ಕೊಂಡಿದ್ರೆ ಸೊ ಇದನ್ನ ನಾನು ಅಪ್ಲೈ ಮಾಡ್ತೀನಿ. ಅಂಡ್ ಇದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಕೂಡ ಕೋಜಿಕ್ ಆಸಿಡ್. ಅಂಡ್ ಇದು ಒಂಥರ ಸ್ಕಿನ್ ಲೈಟ್ನಿಂಗ್ ಸೀರಮ್ ಅಂತಾನೆ ಹೇಳ್ಬೋದು. ನಿಮ್ಗೆ ಏನಾದ್ರೂ ಲೈಕ್ ನಿಮ್ಮ ಒರಿಜಿನಲ್ ಕಲರ್ ಏನಾದ್ರೂ ಕಡಿಮೆ ಆಗಿದೆ, ಲೈಕ್ ಫೇಡ್ ಆಗಿದೆ, ಲೈಕ್ ಸನ್ ಟ್ಯಾನ್ ಆಗಿದೆ, ಪಿಗ್ಮೆಂಟೇಷನ್ ಆಗಿದೆ ಅಂತಂದ್ರೆ ಇದನ್ನ ನೀವು ಖಂಡಿತ ಟ್ರೈ ಮಾಡ್ಬೋದು, ಕೋಜಿಕ್ ಆಸಿಡ್ ಫೇಸ್ ಸೀರಮ್. ಓಕೆ, ಅಂಡ್ ನನಗೆ ಇವಾಗ ಸದ್ಯಕ್ಕಿರುವಂತ ಪಿಂಪಲ್ಸ್ ಎಲ್ಲ ಇದು ಯಾವುದೇ ಸ್ಕಿನ್ ಕೇರ್ ಪ್ರಾಡಕ್ಟ್ ನ ಯೂಸ್ ಮಾಡಿ ಬಂದಿರೋದಲ್ಲ. ಇದು ಬಿಕಾಸ್ ನನಗೆ ಒಂದು ಪರ್ಟಿಕ್ಯುಲರ್ ರೀಸನ್ ಇದೆ. ನಾನು ಖಂಡಿತ ಮುಂದೆ ಬರೋ ವಿಡಿಯೋಸ್ ಅಲ್ಲಿ ತಿಳಿಸ್ಕೊಡ್ತೀನಿ ನನಗೇನಕ್ಕೆ ಇಷ್ಟೊಂದು ಆಕ್ನಿ ಆಗಿದೆ ಅಂತ. ಸದ್ಯಕ್ಕೆ ಸ್ಕಿನ್ ಕೇರ್ ಕಲೆಕ್ಷನ್ ವಿಡಿಯೋ ಮುಗಿಸೋದಾ. ಓಕೆ, ಅಂಡ್ ನೆಕ್ಸ್ಟ್ ಒನ್ ಮಿನಿಮಲಿಸ್ಟ್ ಇಂದ ಅಗೇನ್ ನಿಯಾಸಿನಮೈಡ್ 10%. ನನಗೆ ಸ್ವಲ್ಪ ಈ ಮಿನಿಮಲಿಸ್ಟ್, ಡರ್ಮಕೋ ಈ ತರ ಈ ಎರಡು ಬ್ರ್ಯಾಂಡ್ ಒಂಥರ ನನಗೆ ಫೇವ್ರೇಟ್ ಅಂತ ಹೇಳ್ಬೋದು. ಅದರಲ್ಲೂ ಮಿನಿಮಲಿಸ್ಟ್ ಕೂಡ ನನಗೆ ತುಂಬಾ ಫೇವ್ರೇಟ್. ಯಾಕಂದ್ರೆ ಫಸ್ಟ್ ಕಾಂಬಿನೇಷನ್ ಬಂದಿದ್ದೆ ಇದೆಲ್ಲ ಫಸ್ಟ್ ಆರ್ಡಿನರಿ, ಆಮೇಲೆ ಆರ್ಡಿನರಿಯಿಂದ ಸೇಮ್ ಕಾಂಬಿನೇಷನ್ ಅದು ಇದು ಸೀರಮ್ ಎಲ್ಲ ನಮಗೆ ಸ್ವಲ್ಪ ಕಡಿಮೆ ಪ್ರೈಸ್ ಅಲ್ಲಿ ಮಿನಿಮಲಿಸ್ಟ್ ಸಿಗ್ತಾ ಹೋಯ್ತು. ಇವಾಗ ಮೇಬಿ ಒಂದು 2 or 3 years ಗೊತ್ತಿಲ್ಲ, ಡರ್ಮಕೋ ಒಟ್ನಲ್ಲಿ ಮಿನಿಮಲಿಸ್ಟ್ ಆದ್ಮೇಲೆ ಬಂದಿದ್ದು ಅನ್ಕೊಳ್ತೀನಿ. ಸೊ ಅನ್ಕೊಳ್ತೀನಿ ಅಲ್ಲ, ಹೌದು. ಸೊ ಅದೇ ಕಾಂಬಿನೇಷನ್ ನ ಡರ್ಮಕೋ ಅವರು ಇನ್ನೊಂಚೂರು ಕಡಿಮೆ ಪ್ರೈಸ್ ಅಲ್ಲಿ ಕೊಡೋಕೆ ಸ್ಟಾರ್ಟ್ ಮಾಡಿದ್ರು. ಬಟ್ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಎರಡು ಬ್ರ್ಯಾಂಡ್ ಕೂಡ, ಡರ್ಮಕೋ, ಮಿನಿಮಲಿಸ್ಟ್ ಎರಡು ಕೂಡ ಚೆನ್ನಾಗಿ ವರ್ಕ್ ಆಗುತ್ತೆ. ಇದು ಮಿನಿಮಲಿಸ್ಟ್ ಇಂದ ಹಾಗೆ ನಿಯಾಸಿನಮೈಡ್ 10%. ಓಕೆ, ನಿಯಾಸಿನಮೈಡ್ ಬಂದು ಇಟ್ಸ್ ಲೈಕ್ ಸ್ಕಿನ್ ನಿಮ್ಗೆ ಥ್ಯಾಂಕ್ ಯು ಹೇಳುತ್ತೆ ನೀವು ಅದನ್ನ ಡೈಲಿ ಯೂಸ್ ಮಾಡಿದ್ರೆ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿ ನಿಮ್ಮ ಸ್ಕಿನ್ ಪ್ರಾಬ್ಲಮ್ಸ್ನ ಲೈಕ್ ಪಿಂಪಲ್ಸ್, ಡಾರ್ಕ್ ಸ್ಪಾಟ್ಸ್, ನಿಮ್ಮ ಸ್ಕಿನ್ನ ಹೆಲ್ದಿಯಾಗಿಡೋದಕ್ಕೆಲ್ಲ ನಿಯಾಸಿನಮೈಡ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಆ್ಯಂಡ್ ಇಟ್ಸ್ ಫಾರ್ ಆಲ್ ಸ್ಕಿನ್ ಟೈಪ್ಸ್. ಓಕೆ, ಇದು ಸ್ಕಿನ್ ಎಕ್ಸ್ಫೋಲಿಯೇಟಿಂಗ್ ಸೀರಮ್ AHA BHA ಕಾಂಬಿನೇಷನ್ 32% ಆ್ಯಂಡ್ PHA ಕೂಡ. ಇದರದೆಲ್ಲ ಮೀನಿಂಗ್ ಏನಂತ ಹಳೆ ವಿಡಿಯೋಸ್ ಅಲ್ಲಿ ಹೇಳಿದ್ದೀನಿ. ಓಕೆ, ಕೆಮಿಕಲ್ ಪೀಲ್ ಇದು ಬೇಸಿಕಲಿ. ಇದನ್ನ ನೀವು ವೀಕ್ಲಿ 1 time ಯೂಸ್ ಮಾಡ್ಬೋದು. ನಾನು ಪರ್ಸ್ನಲಿ ವೀಕ್ಲಿ 1 time ಯೂಸ್ ಮಾಡೋದು ತುಂಬಾ ರೇರ್. ಮಂತ್ಲಿ 1 time ಅಥವಾ 2 times ಯೂಸ್ ಮಾಡೋಕ್ಕೆ ಪ್ರಿಫರ್ ಮಾಡ್ತೀನಿ. ಬಟ್ ಸದ್ಯಕ್ಕೆ ಯೂಸ್ ಮಾಡ್ತಿಲ್ಲ. ಏನಕ್ಕೆ ಅಂತ ಮುಂದೆ ಬರೋ ವಿಡಿಯೋಸ್ ಅಲ್ಲಿ ಹೇಳ್ತೀನಿ. ನಾನು ಕಂಪ್ಲೀಟ್ ಇಲ್ಲಿ ತೋರಿಸ್ತಿರೋ ಸ್ಕಿನ್ ಕೇರ್ ಪ್ರಾಡಕ್ಟ್ 95% ನಾನು ಯೂಸ್ ಮಾಡ್ತಾ ಇಲ್ಲ ಯಾವುದು ಕೂಡ. ಅದಕ್ಕೆ ಹೇಳಿದ್ದು ಎಲ್ಲ ಕೊಟ್ಬಿಡ್ತಿದ್ದೀನಿ ಜೊತೆಲಿರೋರಿಗೆ ಅಂತ. ಓಕೆ, ಸೊ ಇದೊಂದು ನಿಮಗೆ ಕೆಮಿಕಲ್ ಪೀಲ್ ಯಾವುದಾದ್ರೂ ಬೇಕು, ನಿಮ್ಮ ಸ್ಕಿನ್ ತುಂಬ ಡಲ್ ಆಗಿದೆ, ಗ್ಲೋಯಿಂಗ್ ಲುಕ್ ಬೇಕಂದ್ರೆ ಕೆಮಿಕಲ್ ಪೀಲ್ನ ಟ್ರೈ ಮಾಡ್ಬೋದು. ಆ್ಯಂಡ್ ತುಂಬ ಕೇರ್ಫುಲ್ ಆಗಿ ಯೂಸ್ ಮಾಡಬೇಕು. ಇದನ್ನ ಹೆಂಗೆ ಏನು ಯೂಸ್ ಮಾಡೋದಂತ ಮೇ ಬಿ ನಾನು ಶಾರ್ಟ್ಸ್ ಅಲ್ಲಿ ಹಾಕಿದ್ದೀನಿ. ಕಂಪ್ಲೀಟ್ ಬ್ರೀಫ್ ವಿಡಿಯೋ ನಾನು ಮಾಡಾಕ್ತೀನಿ ಇದ್ರ ಬಗ್ಗೆ. ಓಕೆ, ಅದ ನೆಕ್ಸ್ಟ್ ಒನ್ ಐ ಥಿಂಕ್ ಸೀರಮ್ ಅಷ್ಟೇ. ಸೀರಮ್ ಟೋಟಲ್ ನಾನು ಇಲ್ಲಿ ಎಷ್ಟು ಹೇಳಿದ್ದು 5. ಓಕೆ, ಆ್ಯಂಡ್ +3. ಓಕೆ, ಟೋಟಲ್ 8 ಸೀರಮ್ ನಾನು ಇವಾಗ ತೋರಿಸಿದ್ದು ವಿಡಿಯೋದಲ್ಲಿ. ಇವಾಗ ಸೀರಮ್ ಬಿಟ್ರೆ ನಾನು ನೆಕ್ಸ್ಟ್ ಯಾವ ಸ್ಕಿನ್ ಕೇರ್ ಕಲೆಕ್ಷನ್ ಜಾಸ್ತಿ ಇಟ್ಟಿರ್ಬೋದು? ಖಂಡಿತ ಸನ್ಸ್ಕ್ರೀನ್ಸ್. ಓಕೆ, ಸನ್ಸ್ಕ್ರೀನ್ಗಳಂತೂ ಒಂದು ನಿಮಿಷ ಇರಿ ನಾನು ತೋರಿಸ್ತೇನೆ. ಓಕೆ ಓಕೆ, ಖಾಲಿಯಾಗಿರೋದು ಬಿಸಾಕಿದ್ದೀನಿ ಮೇ ಬಿ. ಇಲ್ಲ, ಬಿದ್ದೋಗ್ತಿದೆ. ಇಲ್ಲಿ ನೋಡಿ, ಇಷ್ಟು ಸನ್ಸ್ಕ್ರೀನ್ಸ್ ಇದೆ ಇವಾಗ. ಓಕೆ, ಇದು ಯಾವುದು ಯೂಸ್ ಮಾಡ್ತಿಲ್ಲ. ಕ್ಲೂ ಆಗಿ ಹೇಳ್ಬೇಕಂದ್ರೆ ನಾನು ಕೆಮಿಕಲ್ ಫ್ರೀ ಇರೋವಂಥ, ತುಂಬ ಕೆಮಿಕಲ್ ಕಡಿಮೆ ಇರೋವಂಥ ಸ್ಕಿನ್ ಕೇರ್ಗೆ ಶಿಫ್ಟ್ ಆಗಿದ್ದೀನಿ. ಆ್ಯಂಡ್ ಆಲ್ಸೋ ನಾನು ಮಿನರಲ್ ಸನ್ಸ್ಕ್ರೀನ್ನ ಯೂಸ್ ಮಾಡ್ತಿದ್ದೀನಿ ಇವಾಗ. ಅದಕ್ಕೆ ಇದು ಯಾವುದು ಯೂಸ್ ಮಾಡ್ತಿಲ್ಲ. ಓಕೆ, ಸೊ ಫಸ್ಟ್ ಒನ್ ಬಂದು ಸನ್ಸ್ಕ್ರೀನ್ ಬಂದು ಡಾಕ್ಟರ್ ಶೆತ್ತಿಂದ ಸೆರಮೈಡ್ ಪ್ಲಸ್ ವಿಟಮಿನ್ C ಸನ್ಸ್ಕ್ರೀನ್. ಓಕೆ, ಫಸ್ಟ್ ಒನ್. ಅಂಡ್ ನೆಕ್ಸ್ಟ್ ಒನ್ ಇದು ಡಿಕನ್ಸ್ಟ್ರಕ್ಟ್ ಅವ್ರದ್ದು ಸನ್ಸ್ಕ್ರೀನು. ಇಲ್ಲಿ ನಾನು ತಗೊಂಡಿರೋದೆಲ್ಲ ಆಯಿಲಿ ಸ್ಕಿನ್ ಪ್ಲಸ್ ಕಾಂಬಿನೇಷನ್ ಸ್ಕಿನ್ ಅವ್ರು ಆರಾಮಾಗಿ ಯೂಸ್ ಮಾಡ್ಬೋದು ಈ ಸನ್ಸ್ಕ್ರೀನ್ಗಳನ್ನ. ಓಕೆ, ಸೊ ಇದು. ಅಂಡ್ ನೆಕ್ಸ್ಟ್ ಒನ್ ಮಿನಿಮಲಿಸ್ಟ್ ಇಂದ. ನಾನು ಮಿನಿಮಲಿಸ್ಟ್ ನನ್ನ ಫೇವ್ರೇಟ್ ಬ್ರ್ಯಾಂಡ್ ಅಂತ ಹೇಳಿದೆ, ಬಟ್ ಐ ಆಮ್ ನಾಟ್ ಫ್ಯಾನ್ ಆಫ್ ಸನ್ಸ್ಕ್ರೀನ್ ಮಿನಿಮಲಿಸ್ಟ್ ಬ್ರ್ಯಾಂಡ್ ಅಲ್ಲಿ. ಓಕೆ, ತುಂಬಾ ಗ್ರೀಸಿ ಅನ್ಸುತ್ತೆ ಸ್ಕಿನ್ ಅಲ್ಲಿ. ಇದು ನಾನು ತಗೊಂಡಿದ್ದಲ್ಲ, ಅಗೇನ್ ನೈಕಾದಲ್ಲಿ ನಾನು ಸ್ಕಿನ್ ಕೇರ್ ಪ್ರಾಡಕ್ಟ್ ನ ಪರ್ಚೇಸ್ ಮಾಡಿದಾಗ ಇದು ಕಾಂಪ್ಲಿಮೆಂಟ್ರಿ ಬಂದಿರೋದು. ಓಕೆ, ನೆಕ್ಸ್ಟ್ ಒನ್ ಇದು ಡಾರ್ಕ್, ಇದು ಮಾಯಶ್ಚರೈಸರ್. ಸಾರಿ,
ಇದು ಅಗೇನ್ ದ ಡರ್ಮಕೋ ಬ್ರ್ಯಾಂಡ್ ಇಂದ. ಇದು ಕೂಡ ತುಂಬಾ ಚೆನ್ನಾಗಿದೆ. ನಿಮ್ಗೆ ಆಯಿಲಿ ಸ್ಕಿನ್ ಅಂಡ್ ಕಾಂಬಿನೇಷನ್ ಸ್ಕಿನ್ ಇದೆ ಅಂತಂದ್ರೆ ಆರಾಮಾಗಿ ಯೂಸ್ ಮಾಡ್ಬೋದು. ಸೊ ಇದು ಹೈಲೋರೆನಿಕ್ ಆಸಿಡ್ ಪ್ಲಸ್ ವಿಟಮಿನ್ ಇ ಕಾಂಬಿನೇಷನ್. ಅಂಡ್ ಅಗೇನ್ ಇದೆರಡು ಬಂದು ಅಕ್ವಾಲಾಜಿಕಾ ಅಂಡ್ ದಿಸ್ ಇಸ್ ಮೈ ಮೋಸ್ಟ್ ಫೇವ್ರೆಟ್ ಸನ್ಸ್ಕ್ರೀನ್ ಅವಾಗಿಂದನೂ ಕೂಡ. ಅಂಡ್ ಇದು ಸ್ವಲ್ಪ ಲೀಸ್ಟ್ ಫೇವ್ರೆಟ್ ಸನ್ಸ್ಕ್ರೀನ್ ಅಂತ ಹೇಳ್ಬೋದು ಈ ಪರ್ಟಿಕ್ಯುಲರ್ ಬ್ರ್ಯಾಂಡ್ ಅಲ್ಲಿ. ಇದೇನೋ ನನ್ಗೆ ಅಷ್ಟು ವಾಟರ್ ಮೆಲನ್ ಕಾಂಬಿನೇಷನ್ ಅಷ್ಟೊಂದು ಇಷ್ಟ ಆಗಿಲ್ಲ, ಬಟ್ ಇದು ನಂಗೆ ತುಂಬಾ ಇಷ್ಟ ಆಯ್ತು. ಇದು ಪಪಾಯ ಪ್ಲಸ್ ವಿಟಮಿನ್ ಸಿ. ನಿಮ್ ಸ್ಕಿನ್ ಬ್ರೈಟ್ ಆಗಿ ಅಂಡ್ ಗ್ಲೋಯಿಂಗ್ ಆಗಿಡೋದಕ್ಕೆ ಹೆಲ್ಪ್ ಮಾಡುತ್ತೆ ಇದು. ಓಕೆ, ಸನ್ಸ್ಕ್ರೀನ್ ಕಲೆಕ್ಷನ್ ಕ್ವಿಕ್ ಆಗಿ ಮುಗಿಸಿದೀನಿ. ಸನ್ಸ್ಕ್ರೀನ್ ಬಂದು ಟೋಟಲ್ 6. ಓಕೆ, 6 ಇದೆ. ನೆಕ್ಸ್ಟ್ ನಾನು ಇದೆಲ್ಲ ಸನ್ಸ್ಕ್ರೀನ್ದು ಸರಿ ಇಷ್ಟು ಸ್ಕಿನ್ ಕೇರ್ಗೆ ನಾನು ಎಷ್ಟು ಇನ್ವೆಸ್ಟ್ ಮಾಡಿದ್ದೀನಿ ಅನ್ನೋದನ್ನ ಮೇ ಬಿ ಏನದು ತಮ್ಲೈನ್ ಅಥವಾ ಕ್ಯಾಪ್ಷನ್ ಅಲ್ಲಿ ಹಾಕಿರ್ತೀನಿ. ದೆನ್ ಇವಾಗ ನಾನು ತೋರಿಸ್ತಿರೋದು ಮಾಯಶ್ಚರೈಸರ್. ಓಕೆ, ಮಾಯಶ್ಚರೈಸರ್ ಬಂದು ಖಾಲಿ ಆಗಿರೋ ಡಬ್ಬ ಎಲ್ಲ ಬಿಸಾಕ್ಬಿಟ್ಟಿದ್ದೀನಿ. ಯೂಶಲಿ ನಾನು ಪಾಂಡ್ಸ್ ಅವ್ರದ್ದು ಸೂಪರ್ ಲೈಟ್ ಮಾಯಶ್ಚರೈಸರ್ ಕೂಡ ಯೂಸ್ ಮಾಡ್ತೀನಿ. ಈಗ ಅದು ಖಾಲಿ ಆಗಿದೆ, ತಗೊಂಡಿಲ್ಲ. ಅಂಡ್ ಅದು ತಗೊಳ್ಳೋದು ಇಲ್ಲ ಕೂಡ. ಯಾಕೆ ಅಂತ ಐ ಟೆಲ್ ಯು, ವೇಟ್ ಮಾಡಿ. ಅಂದ್ರೆ ಈ ವಿಡಿಯೋದಲ್ಲ. ಓಕೆ, ಇದು ಡಾಕ್ಟರ್ ಶತಿಂದ ಸೀಕಾ ಮತ್ತೆ ಸೆರಮೈಡ್ ಮಾಯಶ್ಚರೈಸರ್. ನಿಮ್ಗೆ ಡ್ರೈ ಸ್ಕಿನ್ ಇದೆ ಅಂಡ್ ಕಾಂಬಿನೇಷನ್ ಸ್ಕಿನ್ ಇದೆ ಅಂದ್ರೂ ಟ್ರೈ ಮಾಡ್ಬೋದು. ಆಯಿಲ್ ಫ್ರೀ ಮಾಯಶ್ಚರೈಸರ್ ಅಂತ ಕೊಟ್ಟಿದ್ದಾರೆ. ಆಯಿಲಿ ಸ್ಕಿನ್ ಅವರು ಯೂಸ್ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ. ಬಟ್ ಪರ್ಸ್ನಲಿ ನನಗೆ ಸ್ವಲ್ಪ ಈ ಏರಿಯಾದಲ್ಲಿ ಆಯಿಲ್ ಇರೋದ್ರಿಂದ ನಾನು ಇದನ್ನ ಅಪ್ಲೈ ಮಾಡಿ ಅಬ್ಸರ್ವ್ ಮಾಡಿದೀನಿ. ಇನ್ನ ಸ್ವಲ್ಪ ಗ್ರೀಸಿ ಅನ್ಸುತ್ತೆ ಇದು. ಸೊ ನಿಮ್ಗೆ ಆಯಿಲಿ ಸ್ಕಿನ್ ಇದ್ರೆ ಯು ಕ್ಯಾನ್ ಸಿ ಡಾಟ್ ಅಂಡ್ ಕೀದು ಹೈಲೋರೆನಿಕ್ ಆಸಿಡ್ ಮಾಯಶ್ಚರೈಸರ್ ಸಿಗುತ್ತೆ ಅಂಡ್ ಪಾಂಡ್ಸ್ ಮಾಯಶ್ಚರೈಸರ್ ಸಿಗುತ್ತೆ. ಇದೆಲ್ಲ ಕೂಡ ಆಯಿಲಿ ಸ್ಕಿನ್ ಅವ್ರಿಗೆ ತುಂಬಾ ಫ್ರೆಂಡ್ಲಿ ಆಗಿರುತ್ತೆ. ಓಕೆ, ಅಂಡ್ ಮಾಯಶ್ಚರೈಸರ್ ನೆಕ್ಸ್ಟ್ ಒಂದು ಬಂದು ಪಾಂಡ್ಸ್ ಅವರಿಂದ. ಇದು ಸ್ವಲ್ಪ ಕ್ರೀಮಿ ಟೈಪ್ ಇರುತ್ತೆ, ಜೆಲ್ ಟೈಪ್ ಇಲ್ಲ. ಇದು ವಿಟಮಿನ್ ಇ ಅಂಡ್ ಗ್ಲಿಸರಿನ್ ಕಾಂಬಿನೇಷನ್ ಇರುವಂತದ್ದು. ಅಂಡ್ ಅಗೇನ್ ಇದು ಎಮ್ಕೆಫೈನ್ ಬ್ರ್ಯಾಂಡ್ ಇಂದ. ಇದು ಕೂಡ ಫ್ರೀ ಬಂದಿರೋದು, ನಾನು ಯಾವುದು ಪರ್ಚೇಸ್ ಮಾಡಿಲ್ಲ. ಈ ಬ್ರ್ಯಾಂಡ್ ಮಾಯಶ್ಚರೈಸರ್ ಇದು ನೈಕಾದಲ್ಲಿ ಫ್ರೀ ಬಂದಿದ್ದು. ಅಂಡ್ ಇದು ಮೆಡಿಕೇಟೆಡ್ ಮಾಯಶ್ಚರೈಸರ್ ಎಮೋಲಿಯನ್. ಸೊ ಇದು ಕೂಡ ಅಷ್ಟೇ, ನಿಮ್ಗೆ ಏನಾದ್ರೂ ಡ್ರೈ ಸ್ಕಿನ್ ಇದೆ ಅಂದ್ರೆ ಕಂಪ್ಲೀಟ್ ಕಣ್ಣು ಮುಚ್ಕೊಂಡು ಯೂಸ್ ಮಾಡ್ಬೋದು. ಅಂಡ್ ಆಯಿಲಿ ಸ್ಕಿನ್ ಇದೆ, ಕಾಂಬಿನೇಷನ್ ಸ್ಕಿನ್ ಇದೆ ಅಂತಂದ್ರೆ ಟ್ರೈ ಮಾಡಿ. ನನಗೆ ಅಡ್ಜಸ್ಟ್ ಆಯ್ತು ನಂದು ಕಾಂಬಿನೇಷನ್ ಸ್ಕಿನ್. ಯಾಕಂದ್ರೆ ಎಲ್ಲ ಸ್ಕಿನ್ ಟೈಪ್ ಡಿಫ್ರೆಂಟ್ ಇರುತ್ತೆ. ನಿಮ್ಗೆ ಅಡ್ಜಸ್ಟ್ ಆದ್ರೆ ಯೂಸ್ ಮಾಡ್ಬೋದು. ಬಟ್ ಡ್ರೈ ಸ್ಕಿನ್ ಇದ್ರೆ, ಕಾಂಬಿನೇಷನ್ ಸ್ಕಿನ್ ಇದ್ರೆ ಐ ಥಿಂಕ್ ಇದು ಅಡ್ಜಸ್ಟ್ ಆಗೇ ಆಗುತ್ತೆ. ಡ್ರೈ ಸ್ಕಿನ್ ಅವ್ರಿಗಂತೂ ಅಡ್ಜಸ್ಟ್ ಆಗುತ್ತೆ, ಕಾಂಬಿನೇಷನ್ ಸ್ಕಿನ್ ಇರೋರಿಗೆ ಅಡ್ಜಸ್ಟ್ ಆಗುತ್ತೆ. ಆಯಿಲಿ ಸ್ಕಿನ್ ಅವರು ನೋಡ್ಕೊಂಡು ಟ್ರೈ ಮಾಡಿ. ಓಕೆ, ಅಂಡ್ ಇದೊಂದು. ಓಕೆ, ಇದು 4 ಮಾಯಶ್ಚರೈಸರ್. ಓಕೆ, ನೆಕ್ಸ್ಟ್ ಸ್ಕಿನ್ ಕೇರ್ ಕಲೆಕ್ಷನ್ ಟೋನರ್. ಆಕ್ಚುಲಿ ನಾನು ಟೋನರ್ ಪ್ಲಮ್ ಬ್ರ್ಯಾಂಡ್ ಇಂದ ರೈಸ್ ವಾಟರ್ ಕೂಡ ಮುಂಚೆ ಟ್ರೈ ಮಾಡಿದ್ದೀನಿ. ಅಂಡ್ ಇನ್ನೊಂದು ಯಾವ್ದದ್ದು ಅಕ್ವಾಲಾಜಿಕಾ ಬ್ರ್ಯಾಂಡ್ ಅವ್ರದ್ದು ಟ್ರೈ ಮಾಡಿದ್ದೀನಿ. ಅಂಡ್ ಲೆನಿಗ್, ಐ ಥಿಂಕ್ ಪ್ರೊನೌನ್ಸಿಯೇಷನ್ ಕರೆಕ್ಟ್ ಮಾಡ್ತಿದ್ದೀನಿ ಎಲ್ಲ ಗೊತ್ತಿಲ್ಲ ಆ ಬ್ರ್ಯಾಂಡ್. ಲೆನಿಗ್ ಬ್ರ್ಯಾಂಡ್ ಅವ್ರದ್ದು ಕೂಡ ರೈಸ್ ವಾಟರ್ ಟ್ರೈ ಮಾಡಿದ್ದೀನಿ, ಅದು ಚೆನ್ನಾಗಿದೆ. ಲೈಕ್ ಮಿಲ್ಕಿ ಮಿಸ್ಟ್ ಟೋನರ್ ಅಂತ ಏನೋ ಹೇಳ್ತಾರೆ, ಅವ್ರದ್ದು ಟ್ರೈ ಮಾಡಿದ್ದೀನಿ. ಸೊ ಅವೆಲ್ಲನೂ ಕೂಡ ಚೆನ್ನಾಗಿತ್ತು. ಬಾಟ್ಲು ಖಾಲಿ ಅದಕ್ಕೆ ಬಿಸಾಕಿದ್ದೀನಿ ಅಷ್ಟೇ, ಮತ್ತೆ ನಾನು ರಿಪೀಟ್ ಮಾಡಿಲ್ಲ ಆ ಟೋನರು. ಅಂಡ್ ನಾನು ಲಾಂಗ್ ಬ್ಯಾಕ್ ಅಂದ್ರೆ ಮೇ ಬಿ 1-2 years ಇಂದ ಸ್ಟಿಕ್ ಆಗಿರುವಂತ ಇದು ಟೋನರ್ ಬಂದ್ರೆ ಮಿನಿಮಲಿಸ್ಟ್ ಇಂದ. ಇದು PHA 3% ಅನ್ಕೊಳ್ತೀನಿ. ಹೌದು, 3%. ಅಮಿನೋ ಆಸಿಡ್ ಈ ತರ ಪ್ಲಸ್ ಕಾಂಬಿನೇಷನ್ ಬೇರೆ ಬೇರೆ ಇದೆ. ಸೊ ಇದನ್ನ ನಾನು ಬ್ರೀಫ್ ಆಗೆಲ್ಲ ಮುಂಚೆ ವಿಡಿಯೋಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದೀನಿ. ಇದನ್ನ ಸ್ಟಿಕ್ ಆಗಿದ್ದೀನಿ. ಇಟ್ ಇಸ್ ವೆರಿ ಸ್ಕಿನ್ ಫ್ರೆಂಡ್ಲಿ ಅಂತ ಹೇಳ್ಬೋದು. ಬರ್ನಿಂಗ್ ಸೆನ್ಸೇಷನ್ ಏನೂ ಇರಲ್ಲ. ನಿಮ್ಗೆ ಏನಾದ್ರೂ ತುಂಬಾ ಆಕ್ನಿಯಿಂದ ಸಫರ್ ಮಾಡ್ತಿದ್ದೀರಾ ಅಂತಂದ್ರೆ, ಮತ್ತೆ ಒಂದು ತುಂಬಾ ಡ್ರೈನೆಸ್ ಇಂದ ಸಫರ್ ಮಾಡ್ತಿದ್ದೀರಾ ಡ್ರೈ ಸ್ಕಿನ್ ಇಂದ ಅಂದ್ರೆ, ಮತ್ತೆ ಆಯಿಲಿ ಸ್ಕಿನ್ ಅವರು ಯೂಸ್ ಮಾಡಬಹುದು. ಓಕೆ, ಯಾಕಂದ್ರೆ ಇದರಲ್ಲಿ ಕಾಂಬಿನೇಷನ್ ಇರೋ ಅಂಥದ್ದು ನಿಮಗೆ ಆಯಿಲ್ ಪ್ರೊಡಕ್ಷನ್ ನ ಕಡಿಮೆ ಮಾಡೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಅಂದ್ರೆ ಯಾವುದೇ ಸ್ಕಿನ್ ಕೇರ್ ಪ್ರಾಡಕ್ಟ್ ಆದ್ರೂ ನಿಮ್ಮ ಸ್ಕಿನ್ ಡ್ರೈ, ಆಯಿಲಿ ಸ್ಕಿನ್, ಕಾಂಬಿನೇಷನ್ ಸ್ಕಿನ್ ಆದಾಗ ಒಂದೊಂದು ಪ್ರಾಡಕ್ಟ್ ಕೂಡ ಡಿಫ್ರೆಂಟ್ ಆಗಿ ನಿಮ್ಮ ಸ್ಕಿನ್ ಟೈಪ್ ಅಲ್ಲಿ ವರ್ಕ್ ಆಗುತ್ತೆ ಅಷ್ಟೇ. ಇವಾಗ ಡ್ರೈ ಸ್ಕಿನ್ ಅವ್ರು ಯೂಸ್ ಮಾಡೋದನ್ನ ಯಾವುದೋ ಒಂದು ಪ್ರಾಡಕ್ಟ್ ಈಗ ಆಯಿಲಿ ಸ್ಕಿನ್ ಅವ್ರು ಯೂಸ್ ಮಾಡಿದ್ರೆ ಆಯಿಲಿ ಸ್ಕಿನ್ ಅವ್ರಿಗೆ ಅದು ಬೇರೆ ತರ ವರ್ಕ್ ಆಗುತ್ತೆ ಆ ತರ. ಓಕೆ, ಈ ಪ್ರಾಡಕ್ಟ್ ಬಂದು ಆಲ್ ಸ್ಕಿನ್ ಟೈಪ್ಸ್ಗೂ ಕೂಡ ಯೂಸ್ ಮಾಡ್ಬೋದು. ಅಂಡ್ ಅವರು ಕೂಡ ಮೆನ್ಷನ್ ಮಾಡಿದ್ದಾರೆ. ಸೊ ಇಟ್ಸ್ ನೈಸ್
ಟೋನರ್ ಅಂತಲೇ ಹೇಳ್ಬೋದು. ಆ್ಯಂಡ್ ರೀಸೆಂಟಾಗಿ ಈ ಗ್ಲೈಕೋಲಿಕ್ ಆ್ಯಸಿಡ್ ಟೋನರ್ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. ಸೊ ಬ್ರೀಫಾಗಿ ಏನು ಹೇಳಲ್ಲ, ಸೊ ಹೋಗಿ ನೋಡ್ಬೋದು. ಆ್ಯಂಡ್ ಇದೊಂದು ಟೋನರ್. ಓಕೆ, ಇದನ್ನು ವೀಕ್ಲಿ ಒನ್ಸ್ ಅಥವಾ 15 ಡೇಸ್ ಅಷ್ಟೇ ಯೂಸ್ ಮಾಡಬೇಕು. ಓಕೆ, ನಾಟ್ ಡೈಲಿ. ಇದು ನೀವು ಡೈಲಿ ಮಾಡ್ಬೋದು. PHA ಹೇಳಿದ್ನಲ್ಲ 3%, ಇದನ್ನ ಯೂಸ್ ಮಾಡ್ಬೋದು ಈ ಟೋನರ್ ಡೈಲಿ ಮಾರ್ನಿಂಗ್ ಸ್ಕಿನ್ ಕೇರ್. ಓಕೆ, ಲಿಪ್ ಬಾಮ್ ಕಲೆಕ್ಷನ್ ಕೂಡ ಇತ್ತು, ಎಲ್ಲೆಲ್ಲೋ ಒಂದೊಂದು ಮಿಸ್ ಆಗಿಬಿಟ್ಟಿದೆ. ಸೊ ಅದಕ್ಕೆ ನಾನು ಹೇಳಿದ್ದು ಯಾವುದಾದ್ರೂ ಮಿಸ್ಸಿಂಗ್ ಪ್ರಾಡಕ್ಟ್ಸ್ ಇದ್ರೆ ನಾನು ಪಾರ್ಟ್ 2 ಅಲ್ಲಿ ಮಾಡಾಕ್ತೀನಿ ಸ್ಕಿನ್ ಕೇರ್ ಕಲೆಕ್ಷನ್ ಅಲ್ಲಿ. ಇದೊಂದು ನಿಕೋ ಲಿಪ್ಸ್ ಅವರಿಂದ ಲಿಪ್ ಸ್ಕ್ರಬ್. ಓಕೆ, ಇದನ್ನ ಹೆಂಗ್ ತಗೊಂಡೆ ಹಂಗೆ ಇದೆ, ಒಂದು 4-5 ಟೈಮ್ಸ್ ಯೂಸ್ ಮಾಡಿರ್ಬೋದು. ಓಕೆ, ಸೊ ಇದಂತೂ ಹಂಗೆ ಇದೆ. ಇದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ ಯಾವ ಥರ ವರ್ಕ್ ಆಗುತ್ತೆ ಅಂತ ಹೇಳೋದಕ್ಕೆ. ರಿಸಲ್ಟ್ನ ಓಕೆ ಅಂತ ಹೇಳ್ಬೋದು. ಅಂದರೆ ಯೂಸ್ ಮಾಡಿದಾಗ ಸ್ವಲ್ಪ ಪಿಂಕ್ ಲಿಪ್ಸ್ ಆಗಿ ಕಾಣುತ್ತೆ ಅಷ್ಟೇ. ಅದು ಬಿಟ್ಟರೆ ನಾನು ಲಾಂಗ್ ಟರ್ಮ್ ಯೂಸ್ ಮಾಡಿಲ್ಲ ಅಲ್ಲ, ಸೊ ಅದಕ್ಕೋಸ್ಕರ ನನಗೆ ರಿಸಲ್ಟ್ ಹೇಳೋದು ಗೊತ್ತಿಲ್ಲ. ಇದೊಂದು ಲಿಪ್ ಬಾಮ್. ಓಕೆ, ಆ್ಯಂಡ್ ಇದು ಅಕ್ವಾಲಾಜಿಕಾ ಬ್ರ್ಯಾಂಡಿಂದ. ಇದು ತಗೊಂಡು ಆಲ್ಮೋಸ್ಟ್ 1 ವರ್ಷ ಆಯ್ತು ಅನ್ಕೊಳ್ತೀನಿ. ಆ್ಯಂಡ್ ಇದು ಕೂಡ ನಿಮ್ಮ ಲಿಪ್ಸ್ ಹೈಡ್ರೇಟ್ ಮಾಡಿ ಇಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅಷ್ಟೇ. ಅದು ಬಿಟ್ಟರೆ ಪಿಗ್ಮೆಂಟೇಷನ್ ಎಲ್ಲ ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಮಾಡಲ್ಲ. ಓಕೆ, ಅಕ್ವಾಲಾಜಿಕಾ ಬ್ರ್ಯಾಂಡಿಂದ. ಆ್ಯಂಡ್ ಇದು ನಾನು ಪರ್ಟಿಕ್ಯುಲರ್ಲಿ ಪಿಗ್ಮೆಂಟೇಷನ್ಗೆ ಪರ್ಚೇಸ್ ಮಾಡಿದ್ದೆ, ಪಿಗ್ಮೆಂಟೇಷನ್ ಕಡಿಮೆ ಮಾಡೋದಕ್ಕೆ ಮಿನಿಮಲಿಸ್ಟ್ರಿಂದ. ಹೆಂಗೆ ಹೇಳೋದು, ವರ್ಕ್ ಆಯಿತು ಸ್ಟಾರ್ಟಿಂಗಲ್ಲಿ, ಆಮೇಲೆ ವರ್ಕ್ ಆಗಿಲ್ಲ. ಓಕೆ, ಆ ಥರ. ಸೊ ಓಕೆ ಪ್ರಾಡಕ್ಟ್ ಇದು. ಓಕೆ, ಆ್ಯಂಡ್ ಅದು ಲಿಪ್ ಬಾಮ್ ಕಲೆಕ್ಷನ್ ಆಗಿತ್ತು. ಆ್ಯಂಡ್ ನೆಕ್ಸ್ಟ್ ಒಂದಷ್ಟು ಚಿಕ್ಕ ಪುಟ್ಟ ಪ್ರಾಡಕ್ಟ್ಸ್ ಇದೆ ಸ್ಕಿನ್ ಕೇರಲ್ಲಿ, ತೋರಿಸ್ಬಿಡ್ತೀನಿ. ಇದು ಅಗೇನ್ ಎಮ್ಕಫ್ಯಾನಿಂದ ಸನ್ಸ್ಕ್ರೀನ್ ಫ್ರೀ ಬಂದಿರೋದು. ಇದನ್ನು ನಾನು ಯೂಸ್ ಮಾಡಿಲ್ಲ. ಆ್ಯಂಡ್ ಇದು ಲೋಟಸ್ಸಿಂದ ಸನ್ಸ್ಕ್ರೀನ್ ಫ್ರೀ ಬಂದಿರೋದು. ಈ ಲೋಟಸ್ ಸನ್ಸ್ಕ್ರೀನ್ನ ನಾನು ಒನ್ಸ್ ಅಪಾನ್ ಎ ಟೈಮ್ ಯೂಸ್ ಮಾಡಿದ್ದೀನಿ ಪರ್ಚೇಸ್ ಮಾಡಿ. ಬಟ್ ಐ ಆಮ್ ನಾಟ್ ಫ್ಯಾನ್ ಆಫ್ ದಿಸ್ ಲೋಟಸ್ ಸನ್ಸ್ಕ್ರೀನ್. ತಗೊಂಡಿದ್ದೆ, ಖಾಲಿ ಮಾಡಬೇಕಲ್ಲ ಅಂತ ಅವಾಗ ಯೂಸ್ ಮಾಡಿದ್ದೆ ಅಷ್ಟೇ. ಮೇ ಬಿ ಒಂದು 4 ಇಯರ್ಸ್ ಬ್ಯಾಕ್. ಓಕೆ, ಮತ್ತು ಇದು ಕೂಡ ಫ್ರೀ ಬಂದಿರೋದು ವಾವ್ ಬ್ರ್ಯಾಂಡಿಂದ ಬಾಡಿ ಬಟರ್. ಇದು ಕೂಡ ಖಾಲಿ ಮಾಡಿಲ್ಲ, ಹಂಗೆ ಇದೆ. ಓಕೆ, ಫ್ರೀ ಬಂದಿರೋದು. ಆ್ಯಂಡ್ ಇದು ಎಮ್ಕಫೆನ್ ಅವ್ರದ್ದು ಅಂಡರ್ ಐ ಕ್ರೀಮ್. ವರ್ಕ್ ಆಗುತ್ತೆ, ಬಟ್ ನಾನು ತಗೊಳ್ತೀನಿ ಎಕ್ಸೈಟ್ಮೆಂಟಲ್ಲಿ. ಒಂದು ಸ್ಟಾರ್ಟಿಂಗ್ ಅಟ್ಲೀಸ್ಟ್ ಟ್ರೈ ಮಾಡಿ ರಿಸಲ್ಟ್ ನೋಡಿ ಹೇಳ್ಬೇಕಲ್ಲ ಅಂತ ಯೂಸ್ ಮಾಡಿರ್ತೀನಿ. ಆಮೇಲೆ ಓಕೆ ಲೇಸಿ ಆದಾಗ 1-2-3 ದಿನ ಡಿಸ್ಕಂಟಿನ್ಯೂ ಆಯಿತು ಅಂದರೆ ಹಂಗೆ ಡಿಸ್ಕಂಟಿನ್ಯೂ ಮಾಡಿಬಿಟ್ಟಿರ್ತೀನಿ. ಬಟ್ ನಂತರ ಮಾಡಬೇಡಿ, ಏನಾದರೂ ಸ್ಕಿನ್ ಕೇರ್ ಪ್ರಾಡಕ್ಟ್ ತಗೊಂಡ್ರೆ ಕಂಟಿನ್ಯೂಸ್ಲಿ ಯೂಸ್ ಮಾಡಿ, ರಿಸಲ್ಟ್ ಕೊಡುತ್ತೆ. ಓಕೆ, ಆ್ಯಂಡ್ ಇದು ಕೂಡ ವರ್ಕ್ ಆಗುತ್ತೆ ಅಂಡರ್ ಐ ಕ್ರೀಮ್. ಓಕೆ, ಆ್ಯಂಡ್ ನೆಕ್ಸ್ಟು ಇದು ಈ ಬಾಡಿ ಬಟರ್ ಎಮ್ಕೆಫೈನಿಂದ ಕೂಡ. ನನಗೆ ಎಮ್ಕೆಫೈನ್ ಬ್ರ್ಯಾಂಡಿಂದ ಎಷ್ಟು ಪ್ರಾಡಕ್ಟ್ಸ್ ಫ್ರೀ ಬಂದಿದೆ ಅಂದರೆ ನೈಕಾದಲ್ಲಿ ಅಷ್ಟು. ಓಕೆ, ಇದು ಕೂಡ ಬಾಡಿ ಬಟರ್ ಫ್ರೀ ಬಂದಿರೋದು ನೈಕಾದಲ್ಲಿ ಸ್ಕಿನ್ ಕೇರ್ ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದಾಗ. ಓಕೆ, ನಾನು ಎಮ್ಕೆಫೈನಿಂದ ನಿಜವಾಗ್ಲೂ ಅಷ್ಟೊಂದು ಪ್ರಾಡಕ್ಟ್ನ ಪರ್ಚೇಸ್ ಮಾಡೇ ಇಲ್ಲ. ನಾನು ಏನು ಪರ್ಚೇಸ್ ಮಾಡ್ತಿದ್ದೆ, ಒಂದು ಬಾಡಿ ಟ್ಯಾನ್ಗೆ ಅದರಲ್ಲಿ ಸೋಪ್ ನನಗೆ ತುಂಬ ಫೇವ್ರೇಟ್ ಎಮ್ಕೆಫೈನ್ ಬ್ರ್ಯಾಂಡಲ್ಲಿ, ಅದನ್ನು ಪರ್ಚೇಸ್ ಮಾಡ್ತಿದ್ದೆ. ಅದು ಬಿಟ್ಟರೆ ಹೊಸದಾಗಿ ಪರ್ಚೇಸ್ ಮಾಡಿದ್ದಂದರೆ ಅಂಡರ್ ಐ ಕ್ರೀಮ್. ಬಟ್ ಇಷ್ಟೇ ನಾನು ಮಾಡಿರೋದು. ಬಟ್ ಆ ಬ್ರ್ಯಾಂಡಿಂದ ಫ್ರೀ ಪ್ರಾಡಕ್ಟ್ಸ್ ಜಾಸ್ತಿ ಬಂದಿದೆ. ಓಕೆ, ಇದೊಂದು ಬಾಡಿ ಟ್ಯಾನ್ ಸ್ಕ್ರಬ್ಬು. ಇದೊಂದು ಚಿಕ್ಕ ಡಬ್ಬಕ್ಕೆ ಹಾಕಿ ಯಾವಾಗಲೋ ಇಟ್ಟಿದ್ದು ಹಂಗೆ ಇದೆ. ಇದ್ರ ಬಗ್ಗೆ ನಾನು ಮುಂಚೆನೇ ಬಾಡಿ ಟ್ಯಾನ್ ರಿಮೂವಲ್ ವಿಡಿಯೋದಲ್ಲಿ ಇದ್ರ ಬಗ್ಗೆ ಹೇಳಿದ್ದೀನಿ, ಈ ಸ್ಕ್ರಬ್ ಬಗ್ಗೆ ಹೇಳಿದ್ದೀನಿ. ಓಕೆ, ನೆಕ್ಸ್ಟು ಇದು ದ ಡರ್ಮಕೋ ಬ್ರ್ಯಾಂಡಿಂದ. ಏನಿದು ಫ್ರೀ ಪ್ರಾಡಕ್ಟು. ನೈಕಾದಲ್ಲಿ ಪರ್ಚೇಸ್ ಮಾಡಿದಾಗ ಬೇಬಿ ಕ್ರೀಮ್ ಫ್ರೀ ಕೊಟ್ಟಿರೋದು ದ ಡರ್ಮಕೋ ಇಂದ. ಬಟ್ ಐ ಆಮ್ ನಾಟ್ ಫ್ಯಾನ್ ಆಫ್ ದಿಸ್. ತುಂಬ ವರ್ಸ್ಟ್ ಅಂತ ನನಗೆ ವರ್ಸ್ಟ್ ಎಕ್ಸ್ಪೀರಿಯನ್ಸ್. ಬಟ್ ಯೂಸ್ ಮಾಡಿದ್ರೆ ನಿಮಗೆ ಗೊತ್ತಿರುತ್ತೆ ಹೆಂಗೆ ವರ್ಕ್ ಆಗುತ್ತೆ ಅಂತ. ಬಟ್ ಇದರಲ್ಲಿರೋ ಕಾಂಬಿನೇಷನ್ ಚೆನ್ನಾಗಿದೆ, ಅಂದರೆ ನಿಯಾಸಿನಮೈಡ್ ಹೈಲೋರಿನಿಕ್ ಆಸಿಡ್. ಬಟ್ ಏನಾಗುತ್ತೆ ಅಂದರೆ ಇದು ಬೂದಿ ಥರ ಅನ್ನಿಸ್ಬಿಡ್ತು ನನಗೆ, ಅದಕ್ಕೆ ಇಷ್ಟ ಆಗಿಲ್ಲ ಇದು ಬೇಬಿ ಕ್ರೀಮ್. ಓಕೆ, ಆ್ಯಂಡ್ ಅದು ಬಿಟ್ಟರೆ ಹೇರ್ ಸೀರಮ್, ಹೇರ್ ಕೇರ್ ಮೂವ್ ಆಗಿಬಿಡ್ಲಾ. ಇನ್ನೊಂದು ಸ್ವಲ್ಪ ಸ್ಕಿನ್ ಕೇರ್ ಪ್ರಾಡಕ್ಟ್ ಇದೆ, ತೋರಿಸ್ಬಿಡ್ತೀನಿ. ಆ್ಯಂಡ್ ಇದು ಟ್ರೆಟಿನಾಯಿನ್ ಬಗ್ಗೆ ವಿಡಿಯೋ ಮಾಡಿದ್ದೀನಿ ಕಂಪ್ಲೀಟಾಗಿ. ಆ್ಯಂಡ್ ವಿಡಿಯೋ ತುಂಬ ಚೆನ್ನಾಗಿ ರೀಚ್ ಆಗ್ತಿದೆ. ಐ ಆಮ್ ಸೋ ಹ್ಯಾಪಿ. ಓಕೆ, ಸೊ ಇದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ಆ್ಯಂಡ್ ಇದು ನನ್ನ ಸ್ಕಿನ್ನಿಗೆ ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಆ್ಯಂಡ್ ಐ ಆಮ್ ಫ್ಯಾನ್ ಆಫ್ ದಿಸ್ ಅಂತ ಹೇಳ್ಬೋದು. ಬಟ್ ಸದ್ಯಕ್ಕೆ ನಾನು ಯೂಸ್ ಮಾಡ್ತಾ ಇಲ್ಲ.
ಆ್ಯಂಟಿ ಏಜಿಂಗ್ ಪ್ರಾಡಕ್ಟ್ನ ಯಾವುದೇ ಆ್ಯಂಟಿ ಏಜಿಂಗ್ ಪ್ರಾಡಕ್ಟ್ನ ನಾನು ಸದ್ಯಕ್ಕೆ ಯೂಸ್ ಮಾಡ್ತಾ ಇಲ್ಲ. ಬೇರೆ ನನ್ನ ಪರ್ಟಿಕ್ಯುಲರ್ ರೀಸನ್ಗೆ ಅಡ್ಜಸ್ಟ್ ಆಗುವಂಥ ಆ್ಯಂಟಿ ಏಜಿಂಗ್ ಪ್ರಾಡಕ್ಟ್ಸ್ನ ನೋಡಿ ಇಟ್ಟಿದ್ದೀನಿ. ಸೊ ಅದನ್ನು ಪರ್ಚೇಸ್ ಮಾಡಿದ್ಮೇಲೆ ನಿಮಗೆ ತಿಳಿಸ್ತೀನಿ. ಬಟ್ ಸದ್ಯಕ್ಕೆ ನಾನು 21 ಯಾವುದೇ ಥರ ವೈಟಮಿನ್ ಎ ಕಾಂಬಿನೇಷನ್ ಇರೋದನ್ನ ನಾನು ಯೂಸ್ ಮಾಡ್ತಾ ಇಲ್ಲ. ಸೊ ಅದಕ್ಕೆ ಸೈಡಲ್ಲಿ ಇಟ್ಬಿಟ್ಟಿದ್ದೀನಿ. ಓಕೆ, ಆ್ಯಂಡ್ ಅಗೇನ್ ಇವಾಗ ಯೂಸ್ ಮಾಡ್ತಿರೋದ್ರಲ್ಲಿ ಇದೊಂದು ಯೂಸ್ ಮಾಡ್ತಿದ್ದೀನಿ. ಇದು ಆಸಿಲಿಕ್ ಆ್ಯಸಿಡ್ 10%. ಪಿಂಪಲ್ಸ್ಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಬಟ್ ಅಗೇನ್ ಐ ಆಮ್ ಸೇಯಿಂಗ್ ಐ ಹ್ಯಾವ್ ಬಿಕಮ್ ಲೇಸಿ. ಓಕೆ, ಎಷ್ಟು ಲೇಸಿ ಆಗಿದ್ದೀನಿ ಅಂದರೆ ಸ್ಕಿನ್ ಕೇರ್ ಮಾಡೋದ್ರಲ್ಲಿ ಅಷ್ಟು ಲೇಸಿ ಆಗಿಬಿಟ್ಟಿದ್ದೀನಿ. ನನ್ನ ಸ್ಕಿನ್ ಕೇರ್ ನಾನೇ ಮಾಡ್ಕೊಳ್ತಿಲ್ಲ. ಐ ವಿಲ್ ಬಿ ಬ್ಯಾಕ್ ಸೂನ್. ಆ್ಯಂಡ್ ನಾನು ಮತ್ತೆ ಒಂದು ಒಳ್ಳೆ ರೊಟೀನ್ ಅಂತ ಫಾಲೋ ಮಾಡ್ತಿದ್ನಲ್ಲ, ಆ ರೊಟೀನ್ ತುಂಬ ಮಿಸ್ ಆಗಿದೆ. ಒಂದು 2.5 ಮಂತ್ಸಿಂದ ಐ ಹ್ಯಾವ್ ಟು ಗೆಟ್ ಬ್ಯಾಕ್ ಟು ಮೈ ನಾರ್ಮಲ್ ರೊಟೀನ್ಸ್. ಓಕೆ, ನಾನು ಎಲ್ಲ ರೊಟೀನು ಮಿಸ್ ಮಾಡಿದ್ದೀನಿ ಅಂತ ಹೇಳ್ಬೋದು. ನನ್ನ ಮೆಡಿಟೇಷನ್, ಬುಕ್ ಓದೋದು, ಸ್ಕಿನ್ ಕೇರ್, ಎವ್ರಿಥಿಂಗ್ ನಾನು ಎಲ್ಲನೂ ಮಿಸ್ ಮಾಡ್ಕೊಂಡಿದ್ದೀನಿ. ಐ ವಿಲ್ ಬಿ ಬ್ಯಾಕ್ ಸೂನ್ ಅಂತ ಹೇಳ್ಬೋದು ಎಲ್ಲ ರೊಟೀನ್ಗೂ. ಓಕೆ, ಇದೊಂದು ಯೂಸ್ ಮಾಡ್ತೀನಿ. ಬಟ್ ಲೇಸಿ ಇರೋದ್ರಿಂದ ನಾನು ಕಂಟಿನ್ಯೂಸ್ ಯೂಸ್ ಮಾಡ್ತಿಲ್ಲ ಅಷ್ಟೇ. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಪಿಂಪಲ್ಸ್, ಆಕ್ನಿ ಎಲ್ಲ ಇದ್ದರೆ. ಮುಂದೆ ಬರೋ ವಿಡಿಯೋಸಲ್ಲಿ ಹೇಳ್ತೀನಿ ಯಾವ ಪರ್ಟಿಕ್ಯುಲರ್ ಗ್ರೂಪಿಗೆ ಇದು ವರ್ಕ್ ಆಗುತ್ತೆ ಅಂತ. ಓಕೆ, ಆ್ಯಂಡ್ ಅದೊಂದು ಯೂಸ್ ಮಾಡ್ತೀನಿ ಸದ್ಯಕ್ಕೆ. ಆ್ಯಂಡ್ ನೆಕ್ಸ್ಟ್ ಥಿಂಗ್, ಹೇರ್ ಕೇರ್ ಪ್ರಾಡಕ್ಟ್ಸಿಗೆ ಮೂವ್ ಆಗ್ತಿದ್ದೀನಿ. ಸೊ ಇದರಲ್ಲಿ ಸೀರಮ್ ಇದೊಂದು ಟ್ರೈ ಮಾಡೋದ ಅಂತ ತಗೊಂಡಿದ್ದು. ಲೈಕ್ ಹೆಡ್ ಬಾತ್ ಆದಮೇಲೆ ಸ್ವಲ್ಪ ವೆಟ್ ಏರ್ ಇರುವಾಗ ಅಪ್ಲೈ ಮಾಡಬೇಕು ನಿಮ್ಮ ಫ್ರೀಜಿ ಏರ್ ಕಡಿಮೆ ಮಾಡೋದಕ್ಕೆ. ಸೊ ಇದೊಂದು ಯಾವುದಿದು ಟ್ರಸ್ಮಿ ಬ್ರ್ಯಾಂಡಿಂದ ಟ್ರಯಲ್ಗೆ ಅಂತ ತಗೊಂಡಿದ್ದೆ ಅಷ್ಟೇ. ಇದನ್ನ ಚೆನ್ನಾಗಿದೆ. ಆ್ಯಂಡ್ ನಾನು ಕಂಪ್ಲೀಟ್ ಬಾಟ್ಲ್ ಯೂಸ್ ಮಾಡೋಕ್ಕಾಗಿಲ್ಲ. ಓಕೆ, ಬಟ್ ಚೆನ್ನಾಗಿದೆ. ಆ್ಯಂಡ್ ಇದು ಜಾನ್ಸನ್ & ಜಾನ್ಸನ್ ಬೇಬಿ ಹೇರ್ ಆಯಿಲ್. ಇದನ್ನ ಏನಕ್ಕೆ ತಗೊಂಡಿದ್ದು ಅಂದರೆ ನನಗೆ ಸ್ವಲ್ಪ ಫ್ರೀಜಿ ಹೇರ್ ಜಾಸ್ತಿ. ಓಕೆ, ಜಾಸ್ತಿ ಅಂತಲೇ ಹೇಳ್ಬೋದು. ಬೇಬಿ ಹೇರ್ಸ್ ಇದೆಲ್ಲ ಸ್ವಲ್ಪ ಜಾಸ್ತಿ ಇರುತ್ತಲ್ಲ, ಆ ಒಂದು ಸ್ನಾನ ಮಾಡೋದು 1/2 ಅವರ್ 1 ಅವರ್ ಅನ್ನೋ ಹಾಗೆ ಇದನ್ನ ಜಸ್ಟ್ ಹೇರಿಗೆ ಅಪ್ಲೈ ಮಾಡಿ, ಜಸ್ಟ್ ಹೇರ್ ಲೆಂತಿಗೆ ಅಷ್ಟೇ, ಸ್ಕ್ಯಾಲ್ಪಿಗಲ್ಲ. ಓಕೆ, ಅಂದರೆ ನೆತ್ತಿಗೆ ಅಪ್ಲೈ ಮಾಡೋಕೆ ಹೋಗ್ಬಿಡಿ. ಜಸ್ಟ್ ಹೇರ್ ಲೆಂತಿಗೆ ಅಪ್ಲೈ ಮಾಡಿ ನಿಮ್ಮ ಶ್ಯಾಂಪು ಜೊತೆ ಮಿಕ್ಸ್ ಮಾಡಿನಾದರೂ ಅಪ್ಲೈ ಮಾಡ್ಕೊಳ್ಬೋದು, ಅಥವಾ ಕಂಡೀಷನರ್ ಜೊತೆ ಮಿಕ್ಸ್ ಮಾಡಿ ಅಪ್ಲೈ ಮಾಡ್ಕೊಳ್ಬೋದು 1/2 ಅವರ್ ಮುಂಚೆ, ಅಥವಾ ಜಸ್ಟ್ ಹಾಗೆ ಅಪ್ಲೈ ಮಾಡ್ಬೋದು. ರಿಸಲ್ಟ್ ತೋರಿಸುತ್ತೆ ಯೂಸ್ ಮಾಡ್ತಾ. ಚಾಪಿದೋಯ್ತು. ಓಕೆ, ಆಮೇಲೆ ಎತ್ಕೊಳ್ತೀನಿ. ಸೊ ಅದಾಯ್ತಾ. ಆ್ಯಂಡ್ ಇದೊಂದು ಬ್ರ್ಯಾಂಡು ಏರ್ ಸೀರಮ್. ನನಗೆ ಬ್ರ್ಯಾಂಡ್ ಹೆಸರು ಮರ್ತೋಗಿದೆ ಆ್ಯಂಡ್ ಸ್ಟಿಕ್ಕರ್ ಕೂಡ ಹೊರಟೋಗಿದೆ. ತುಂಬ ಲಾಂಗ್ ಬ್ಯಾಕ್ ಪರ್ಚೇಸ್ ಮಾಡಿದ್ದು. ಇನ್ನು ಎಕ್ಸ್ಪೈರಿ ಡೇಟ್ ಆಗಿರಲಿಲ್ಲ, ರೀಸೆಂಟಾಗಿ ಚೆಕ್ ಮಾಡಿದಾಗ, ಅದಕ್ಕೆ ಇನ್ನು ಇಟ್ಟಿದ್ದೀನಿ. ಸೊ ಇದು ಇಷ್ಟು ಖಾಲಿ ಮಾಡಿದ್ದೀನಿ, ಇನ್ನು ಸ್ವಲ್ಪ ಇದೆ. ಓಕೆ, ಈಗ ಆಲ್ಮೋಸ್ಟ್ ಎಲ್ಲ ಬಿಸಾಕ್ತಿದ್ದೀನಿ ಅಂತ ಹೇಳಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಸ್ಕಿನ್ ಕೇರ್ ಪ್ರಾಡಕ್ಟ್ ಬಿಸಾಕ್ತಿದ್ದೀನಿ. ಯೂಸ್ ಮಾಡುವಂಥದ್ದನ್ನ ಯೂಸ್ ಮಾಡೋರಿಗೆ ಕೊಡ್ತಿದ್ದೀನಿ. ಓಕೆ, ಹೇರ್ ಟೋನರ್ ಬಗ್ಗೆ ಮುಂಚೆನೇ ವಿಡಿಯೋಸ್ ಮಾಡಿದ್ದೀನಿ. ರೋಸ್ಮೆರಿ ಬಗ್ಗೆ ತುಂಬ ವಿಡಿಯೋಸ್ ಮಾಡಿದ್ದೀನಿ. ರೋಸ್ಮೆರಿ ಇಟ್ಸ್ ಒನ್ ಆಫ್ ಹೇರ್ ಗ್ರೋತ್ ಫ್ರೆಂಡ್ಲಿ ಏನು ಹೇಳ್ತಾರೆ ಹರ್ಬ್ಸ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಹೇರ್ ಫಾಲ್ ಅಥವಾ ಹೇರ್ ಗ್ರೋತ್ ಆಗ್ತಿಲ್ಲ ಅಂತಂದರೆ. ಸೊ ಅದು ಖಂಡಿತ ನೀವು ರೋಸ್ಮೆರಿ ಟೋನರ್ನ ಟ್ರೈ ಮಾಡ್ಬೋದು. ಅದನ್ನು ಮಾಡೋಕ್ಕೇ ತರಿಸಿದ್ದು, ಇನ್ನೂ ಓಪನ್ ಕೂಡ ಮಾಡಿಲ್ಲ. ಕಂಪ್ಲೀಟ್ ಪ್ಯಾಕೇಜ್ ಹಂಗೆ ಇದೆ. ಓಕೆ, ಅದ್ರ ಜೊತೆ ಈ ಹೈಬಿಸ್ಕಸ್ ಫ್ಲವರ್ ಕೂಡ ತರಿಸಿದ್ದೆ. ಅಂದರೆ ಇದು ಮತ್ತು ಇದು ಎರಡು ಕಾಂಬಿನೇಷನ್ನ ಟ್ರೈ ಮಾಡಿ ಹೇಗಿದೆ ರಿಸಲ್ಟ್ ಅಂತ ತಿಳಿಸೋದ ಅಂತ. ಬಟ್ ಇನ್ನು ನಾನು ಟ್ರೈ ಮಾಡಿಲ್ಲ. ಹೇರ್ ಟೋನರ್ ಮಾಡಿ ಟ್ರೈ ಮಾಡಿ ಹೇಳ್ತೀನಿ. ಓಕೆ, ಇದನ್ನು ನಾನು ಟ್ರೈ ಮಾಡಿಲ್ಲ ಅಂದ್ರೂ ನಮ್ಮ ಮನೇಲಿ ಮಾಡಿ ಟ್ರೈ ಮಾಡಿಸಿ ಆಮೇಲೆ ಹೇಳ್ತೀನಿ. ಓಕೆ, ಹಿಂಗೆ ಈ ಟೋನರ್ ಕಾಂಬಿನೇಷನ್ ವರ್ಕ್ ಆಗುತ್ತೆ ಅಂತ. ಓಕೆ, ನಾನು ಏನಕ್ಕೆ ಟ್ರೈ ಮಾಡ್ತಿಲ್ಲ, ಏನು ನಿಮ್ಗೇನಾದರೂ ಕ್ಲೂ ಇದ್ದರೆ ಕಮೆಂಟ್ ಮಾಡಿ. ಓಕೆ, ಏನಕ್ಕೆ ಇಷ್ಟೊಂದು ಸ್ಕಿನ್ ಕೇರ್ ಪ್ರಾಡಕ್ಟ್ನ ನಾನು ಡಂಪ್ ಮಾಡ್ತಿದ್ದೀನಿ, ನಾನು ಏನಕ್ಕೆ ಕೆಮಿಕಲ್ ಫ್ರೀ ಸ್ಕಿನ್ ಕೇರ್ನ ಚೂಸ್ ಮಾಡಿದ್ದೀನಿ, ನಾನು ಏನಕ್ಕೆ ಮಿನರಲ್ ಸನ್ಸ್ಕ್ರೀನ್ನ ಚೂಸ್ ಮಾಡಿದ್ದೀನಿ ಅನ್ನೋದು ನಿಮ್ಗೇನಾದರೂ ಐಡಿಯಾ ಇದ್ದರೆ ಕಮೆಂಟ್ ಮಾಡ್ಬೋದು. ಓಕೆ, ಆ್ಯಂಡ್ ನೆಕ್ಸ್ಟ್ ಬಂದು ನನ್ನ ಫೇಶಿಯಲ್ ಹೇರ್ನ ಅಪ್ಪರ್ ಲಿಪ್ಸ್ ಆ್ಯಂಡ್ ಐಬ್ರೋ ಇದಕ್ಕೆಲ್ಲ ಯೂಸ್ ಮಾಡುವಂಥ ರೇಸರ್ ಆ್ಯಂಡ್ ಆಲೋವೆರಾ ಜೆಲ್. ಇದು ಕಪೀವಾ ಅವರಿಂದ ಆಲೋವೆರಾ ಜೆಲ್. ಇದಂತ ಕಪೀವಾ ಬ್ರ್ಯಾಂಡಿಂದ ಆಲೋವೆರಾ ಜೆಲ್. ಈ ಆಲೋವೆರಾ ಜೆಲ್ ಚೆನ್ನಾಗಿದೆ. ಬಟ್ ಒಂದೇನಂದರೆ ಯಾವಾಗ್ಲೂ ಈ ಫ್ರಾಗ್ರೆನ್ಸ್ ಫ್ರೀ ಇರೋ ಆಲೋವೆರಾ ಜೆಲ್ನ ಸೆಲೆಕ್ಟ್ ಮಾಡ್ಕೋಬೇಕು. ನನಗೆ ಇದ್ರಲ್ಲಿ ಒಂದು ಇಷ್ಟ ಆಗದೆ ಇರೋದಂದರೆ ಫ್ರಾಗ್ರೆನ್ಸ್ ಅಂದರೆ ಒಂಥರ ಹಸಿ ಸ್ಮೆಲ್ ಬರುತ್ತೆ.
ಅದೊಂದು ಇಷ್ಟ ಆಗಿಲ್ಲ. ಅದು ಬಿಟ್ಟರೆ ಇದು ಚೆನ್ನಾಗಿದೆ ಆಲೋವೆರಾ ಜೆಲ್. ಓಕೆ, ಆ್ಯಂಡ್ ನೆಕ್ಸ್ಟ್ ಬಂದು ಈ ರೇಸರ್ ಬಂದು ಇದು ಬಾಂಬೆ ಅನ್ನೋ ಇದು ಬಾಂಬೆ ಸಮಥಿಂಗ್, ಬಾಂಬೆ ಸಮಥಿಂಗ್. ಈ ಬ್ರ್ಯಾಂಡದು ರೇಸರ್ ನನಗೆ ತುಂಬ ಫೇವ್ರೇಟ್ ಅವಾಗಿಂದನೂ ಕೂಡ. ಫೇಶಿಯಲ್ ಹೇರ್, ಅಪ್ಪರ್ ಲಿಪ್ಸ್ ಆ್ಯಂಡ್ ಐಬ್ರೋ ಇದೆಲ್ಲ ಮಾಡ್ಕೊಳ್ಳೋದಕ್ಕೆ. ಇದು ಅರೌಂಡ್ 170 ಇರ್ಬೋದು. 3 ಪೀಸ್ ಬರುತ್ತೆ ಈ ಥರ. ಓಕೆ, ನಾನು ಬೇರೆ ಬೇರೆ ರೇಸರ್ ಕೂಡ ಟ್ರೈ ಮಾಡಿದ್ದೀನಿ, ಫೇಶಿಯಲ್ ರೇಸರು, ಬಟ್ ದಿಸ್ ಇಸ್ ಮೈ ಒನ್ ಆಫ್ ಫೇವ್ರೇಟ್ ಅಂತ ಹೇಳ್ಬೋದು. ಓಕೆ, ಇದೊಂದು ಆಯಿತಾ. ನೆಕ್ಸ್ಟ್ ಬಂದು ಬಾಡಿ ಲೋಷನ್. ಓಕೆ, ಈ ಬಾಡಿ ಲೋಷನ್ ಕೂಡ ತಿಳಿಸಿದ್ದೀನಿ. ಇದು VLCC ಬ್ರ್ಯಾಂಡಿಂದ ಬಾದಾಮ್ ಮತ್ತು ಹನಿ ಕಾಂಬಿನೇಷನ್. ಅಂದರೆ ಇದು ಸ್ವಲ್ಪ ಹೈಡ್ರೇಟ್ ಆಗಿಡೋದಕ್ಕೆ ಹೆಲ್ಪ್ ಮಾಡುತ್ತೆ. ನಿಮಗೆ ಬಾಡಿ ಟ್ಯಾನ್ ರಿಮೂವ್ಗೆ ಅಂದರೆ ಅಷ್ಟೊಂದು ಅಷ್ಟೊಂದು ರಿಸಲ್ಟ್ ಏನು ಕೊಡಲ್ಲ, ಬಟ್ ನಿಮಗೆ ತುಂಬ ಡ್ರೈ ಆಗುತ್ತೆ ಸ್ಕಿನ್ ಅಂದರೆ ಇದನ್ನು ಟ್ರೈ ಮಾಡ್ಬೋದು, ಬಾಡಿ ಲೋಷನ್. ಓಕೆ, ಇದು ಫುಲ್ ಬಾಟ್ಲ್ ಹಂಗೆ ಇದೆ, ಇನ್ನೂ ಮುಟ್ಟು ಇಲ್ಲ. ಆ್ಯಂಡ್ ಇದು ಲಾಕ್ ಕೂಡ ಓಪನ್ ಮಾಡಿಲ್ಲ. ಇನ್ನೊಂದು ಬಾಟ್ಲು ಇದೇ ಥರದಿತ್ತಲ್ಲ, ಅದೇ ಇನ್ನೂ ಇದೆ, ಇನ್ನೂ ಖಾಲಿ ಆಗಿಲ್ಲ. ಆ್ಯಂಡ್ ನಾನು ಯೂಸ್ ಮಾಡ್ತಾ ಇಲ್ಲ. ಓಕೆ, ನಾನು ಬಾಡಿ ಲೋಷನ್ಗೆ ಏನು ರಿಪ್ಲೇಸ್ ಮಾಡಿರ್ಬೋದು ಇವಾಗ ಗೆಸ್ ಮಾಡಿ. ಓಕೆ, ನೀವು ಗೆಸ್ ಮಾಡೋಕ್ಕೆ ಆಗಲ್ಲ ಅಂದ್ಕೊಳ್ತೀನಿ, ಮುಂದೆ ಬರೋ ವೀಡಿಯೋಸಲ್ಲಿ ತಿಳಿಸ್ತೀನಿ. ಓಕೆ, ಐ ಥಿಂಕ್ ದ ಲಾಸ್ಟ್ ಒನ್ ಪಿಂಪಲ್ ಪ್ಯಾಚಸ್. ಓಕೆ, ಇದು ENN ಬ್ಯೂಟಿ ಬ್ರ್ಯಾಂಡಿಂದ ಪರ್ಚೇಸ್ ಮಾಡಿದ್ದು. ಈ ಪಿಂಪಲ್ ಪ್ಯಾಚಸ್ ಬಂದು ಟೋಟಲ್ 30 ಬರುತ್ತೆ ಎಲ್ಲ ಸೈಜಲ್ಲೂ. ಅರೌಂಡ್ 329 ಕೊಟ್ಟಿದ್ದು ಅನ್ಸುತ್ತೆ, 300-329 ಈ ಬಜೆಟಲ್ಲಿ. ನೀಮ್ ಎಕ್ಸ್ಟ್ರಾಕ್ಟ್ ಇದೆಲ್ಲ ಯೂಸ್ ಮಾಡಿರ್ತಾರಲ್ಲ, ಅದೇ ಎಲ್ಲಾದರೂ ಫಂಕ್ಷನ್ ಏನಾದರೂ ಇದೆ, ಪಿಂಪಲ್ಸ್ ಬಂದ್ಬಿಟ್ಟಿದೆ ಅಂದರೆ ನೈಟ್ ಫುಲ್ಲು ಪ್ಯಾಚ್ ಅಂಟಿಸಿ ಬೆಳಗ್ಗೆ ಅಷ್ಟನ್ನು ತೆಗೆದ್ರೆ ಒಂದು ಸ್ವಲ್ಪ ಸೈಜ್ ಎಲ್ಲ ಕಡಿಮೆ ಆಗಿರುತ್ತೆ. ಆ್ಯಂಡ್ ನಿಮ್ಗೆ ಏನಾದರೂ ಚಿಕ್ಕ ಪಿಂಪಲ್ಸ್ ಅಂದರೆ ಸ್ವಲ್ಪ ಡಾರ್ಕ್ ಸ್ಪಾಟ್ಸ್ ಅದಿದೆ ಅಂದರೆ, ನನ್ನ ಸ್ಕಿನ್ ಕಲರ್ಗೆ ಸ್ವಲ್ಪ ಟ್ರಾನ್ಸ್ಪರೆಂಟ್ ಅಂದರೆ ಅಷ್ಟೊಂದು ಕಾಣಿಸಲ್ಲ ಸ್ಟಿಕ್ ಮಾಡಿದ್ರೆ. ಸೊ ಮೇಕಪ್ ಎಲ್ಲ ಮಾಡಬೇಕು ಆ ಥರ ಅಂತಂದಾಗ ಈ ಥರ ಒಂದು ಪಿಂಪಲ್ ಪ್ಯಾಚ್ನ ಡಾರ್ಕ್ ಸ್ಪಾಟ್ ಮೇಲೆ ಹಾಕ್ಬಿಟ್ಟು ಮೇಕಪ್ ಇದು ಮಾಡಿದ್ರೆ ಅಷ್ಟು ಕಾಣಿಸಲ್ಲ. ಸೊ ಯೂಸ್ ಮಾಡ್ಬೋದು. ಇದು ಸ್ವಲ್ಪ ಈ ಥರ ಅಂದರೆ ನನ್ನ ಸ್ಕಿನ್ ಇದಕ್ಕೆ ಸೂಟ್ ಆಗುವಂಥದ್ದು ತೊಗೊಂಡಿರೋದು. ಇನ್ನು ಇದರಲ್ಲಿ ಸ್ವಲ್ಪ ಕಲರ್ಸ್ ಎಲ್ಲ ಸಿಗುತ್ತೆ, ಚೂಸ್ ಮಾಡ್ಬೋದು ಅದ್ರ ಮೇಲೆ. ಓಕೆ, ಫೈನಲಿ ನಾನು ಎಲ್ಲ ಸ್ಕಿನ್ ಕೇರ್ ಅಂದರೆ ಪಾರ್ಟ್ 1ಅಲ್ಲಿ ಎಷ್ಟೆಷ್ಟು ಆಗುತ್ತೋ ಅಷ್ಟೆಲ್ಲ ಸ್ಕಿನ್ ಕೇರ್ ಪ್ರಾಡಕ್ಟ್ನ ನಾನು ಸ್ಕಿನ್ ಕೇರ್ ಸ್ವಲ್ಪ ಹೇರ್ ಕೇರ್ ಎಲ್ಲ ಪ್ರಾಡಕ್ಟ್ಸ್ನು ಕೂಡ ಕವರ್ ಮಾಡಿದ್ದೀನಿ ಕಲೆಕ್ಷನ್ ವಿಡಿಯೋದಲ್ಲಿ. ಯು ಬಿಲೀವ್ ಆರ್ ನಾಟ್, ನಾನು ಇಲ್ಲಿರೋ ಸ್ಕಿನ್ ಕೇರ್ ಪ್ರಾಡಕ್ಟ್ಸಲ್ಲಿ ಆವಾಗಲೇ ಹೇಳ್ದಂಗೆ 95% ಯಾವುದು ಯೂಸ್ ಮಾಡ್ತಾ ಇಲ್ಲ. ಸೊ ಏನಕ್ಕೆ ರೀಸನ್ನು ಏನು ಅಂತ ಆದಷ್ಟು ಬೇಗ ನಾನು ತಿಳಿಸ್ಕೊಡ್ತೀನಿ. ನನ್ನ ಸ್ಕಿನ್ ಕೇರ್ ನಥಿಂಗ್ ಬ್ಯಾಡ್, ಇದು ಯಾವುದು ಒಳ್ಳೆ ಸ್ಕಿನ್ ಕೇರ್ ಪ್ರಾಡಕ್ಟ್ ಅಂತಲ್ಲ, ಎಲ್ಲನೂ ಒಳ್ಳೆ ಸ್ಕಿನ್ ಕೇರ್ ಪ್ರಾಡಕ್ಟ್ ಆ್ಯಂಡ್ ಎಲ್ಲನೂ ಒಳ್ಳೆ ಚೆನ್ನಾಗೇ ವರ್ಕ್ ಆಗಿರೋದು. ಆ್ಯಂಡ್ ಯಾವ್ದಾವುದು ಸುಮಾರಾಗಿ ವರ್ಕ್ ಆಗಿದೆ ಅದನ್ನು ಹೇಳಿದ್ದೀನಿ ಅಂದ್ಕೊಳ್ತೀನಿ. ಬಟ್ ಫಾರ್ ಒನ್ ರೀಸನ್ ನಾನು ಇದೆಲ್ಲ ಸ್ಟಾಪ್ ಮಾಡಿದ್ದೀನಿ ಯೂಸ್ ಮಾಡೋದು. ಓಕೆ, ಸ್ಟೇ ಟ್ಯೂನ್ಡ್ ಆನ್ ಮೈ ಚಾನಲ್ ಟು ಗೆಟ್ ಟು ನೋ ನಾನು ಏನಕ್ಕೆ ಯೂಸ್ ಮಾಡ್ತಿಲ್ಲ ಏನು ಅಂತ ತಿಳ್ಕೊಳ್ಬೇಕಂದ್ರೆ. ಓಕೆ, ಸೊ ಇದಿಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಿದ್ದೀನಿ. ಐ ನೋ ವಿಡಿಯೋ ಲಾಂಗ್ ಆಗಿದೆ, ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಿದ್ದೀನಿ. ಸೊ ಎಲ್ಲರೂ ನಗ್ನಗ್ತಾ ಖುಷಿಯಾಗಿರಿ. ಬಾಯ್ ಬಾಯ್ ಎವ್ರಿ ಒನ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಎವ್ರಿ ಒನ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.